ಪಾಠ 11 ಇನ್ನೇನು ನಾನು ಜಾಸ್ತಿ ಮಾಡಬೇಕಾಗಿತ್ತು. ವಾಟ್ ಮೋರ್ ಕುಡ್ ಐ ಹ್ಯಾವ್ ಡನ್. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನ ಪಡೆಯಿರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ದೇವರ ಮಕ್ಕಳೇ, ಹೇಗಿದ್ದೀರಾ? 11ನೇ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಅದ್ಭುತವಾಗಿರ್ತಕ್ಕಂಥ ಪಾಠ ಇವತ್ತು ನಮಗೋಸ್ಕರ ಕಾಯ್ತಾ ಇದೆ. ಅನುಭವಶಾಲಿಗಳು, ಸತ್ಯವೇದವನ್ನು ಓದಿರ್ತಕ್ಕಂಥವರು ನಮ್ಮ ಅತಿಥಿಗಳಾಗಿ ಬಂದಾಗ ಖಂಡಿತವಾಗಲೂ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶ. ನಮ್ಮೆಲ್ಲರಿಗೂ ಸತ್ಯವೇದದ ಮುತ್ತುಗಳನ್ನು ನೋಡುವಂಥ ಕಾರಣ. ಬನ್ನಿ, ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಪಾಸ್ಟರ್ ರಾಜದಾಸ್ ಮತ್ತು ಪಾಸ್ಟರ್ ಪ್ರಸನ್ನ ಕುಮಾರ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ. ಇನ್ನೇನು ನಾನು ಮಾಡಬಹುದಾಗಿತ್ತು ಅನ್ನೋ ಒಂದು ರೀತಿಯಲ್ಲಿ ಲಿಟ್ರಲ್ ಟ್ರಾನ್ಸ್ಲೇಷನ್ ಮಾಡೋದಾದರೆ ವಾಟ್ ಮೋರ್ ಕುಡ್ ಐ ಹ್ಯಾವ್ ಡನ್ ಅಂತ ದೇವರು ಇವತ್ತೊಂದು ಪ್ರಶ್ನೆಯೊಂದಿಗೆ ಈ ಪಾಠದ ಶಿರೋನಾಮೆ ಶುರುವಾಗಿದೆ. ಯೋಹಾನ 18ನೇ ಅಧ್ಯಾಯ 37ನೇ ವಚನಕ್ಕೆ ನಮ್ಮ ಗಮನವನ್ನು ಹರಿಸೋಣ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಅದಕ್ಕೆ ಪಿಲಾತನು, ಹಾಗಾದರೆ ನೀನು ಅರಸನು ಹೌದಲ್ಲವೇ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು, ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಉತ್ತರ ಕೊಟ್ಟನು. ಪಿಲಾತನು, ಸತ್ಯವೆಂದರೆ ಏನು ಅಂದನು. ವಂಡರ್ಫುಲ್. ಒಂದು ಕಥೆಯೊಂದಿಗೆ ಈ ದಿನದ ಕಿರು ಪರಿಚಯನ ಮಾಡಿಕೊಳ್ಳೋಣ. ಹೇಳಿ ಪಾಸ್ಟರ್ ಪ್ರಸನ್ನ. ಅನೇಕ ವರ್ಷಗಳ ಹಿಂದೆ ಗೈಡ್ ಮ್ಯಾಗಝೀನ್ ಎಂಬತಕ್ಕಂಥ ಪ್ರಸಿದ್ಧಿಯಾದಂಥ ಪತ್ರಿಕೆಯಲ್ಲಿ ಒಂದು ಮಕ್ಕಳ ಕತೆ ಬರೆಯಲ್ಪಟ್ಟಿತ್ತು. ಇಲ್ಲಿ ಒಬ್ಬ ಹುಡುಗ, ಅವನ ಹೆಸರು ಡೆನ್ನಿಸ್ ಎಂಬುದಾಗಿ. ಆ ಡೆನ್ನಿಸ್ ಎಂಬತಕ್ಕಂಥವನು ಒಬ್ಬ ಅನಾಥ ಮಗು. ಆತನು ಸಾಕು ತಂದೆ ತಾಯಿಗಳ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ದ. ಒಂದು ದಿವಸ ಆ ಒಂದು ಸಮಯದಲ್ಲಿ ಆ ತಂದೆ ತಾಯಿಗಳಿಗೆ ಬಹಳ ಕಾಯಿಲೆ ಆಗ್ತದೆ. ಆಗ ರಾಜ ಏನು ಮಾಡ್ತಾನೆ, ಅವನ ಸೈನಿಕರನ್ನು ಕಳಿಸ್ಬಿಟ್ಟು ಹೇಳ್ತಾನೆ, ಇವ್ರ ತಂದೆ ತಾಯಿಗಳಿಗೆ ಕಾಯಿಲೆ ಇದೆ, ಮಗನನ್ನು ದಯವಿಟ್ಟು ಬೇರೆ ಮಾಡಿ. ಆ ಕರ್ಕೊಂಡು ಹೋಗ್ತಾ ಇರುವಾಗ ಆ ಮಗನ ದುಃಖ ಆಗ್ತದೆ. ಯಾಕೆ ನನ್ನ ತಂದೆ ತಾಯಿ ಜೊತೆ ಇರ್ಲಿಕ್ಕೆ ಬಿಡ್ತಾ ಇಲ್ಲ? ರಾಜನ ಮೇಲೆ ಬಹಳ ಕೋಪ ಆಗ್ತದೆ ಅವನಿಗೆ. ಆನಂತರ ಅವನಿಗೆ ಗೊತ್ತಾಗ್ತದೆ, ಆ ಒಂದು ಪಿಡುಗು ಆ ಸ್ಥಳದಲ್ಲಿ ಹರಡ್ತಾ ಇತ್ತು. ಒಂದು ವೇಳೆ ಮಗುಗೂ ಸಹ ಆ ಪಿಡುಗು ಬರಬಹುದು, ಬ್ಲ್ಯಾಕ್ ಪ್ಲೇಗ್ ಎಂಬುದಾಗಿ. ಈ ಒಂದು ಕಪ್ಪು ಪಿಡುಗು, ದೊಡ್ಡ ರೋಗ ಇವನಿಗೆ ಹತ್ಕೊಳ್ಬಾರ್ದು ಎಂಬತಕ್ಕಂಥ ಒಂದು ಕಾರಣಕ್ಕೆ ಮಗನನ್ನು ದೂರ ಮಾಡಿದ್ರು. ಇದಾದ ಮೇಲೆ ಅವನಿಗೆ ಅರ್ಥ ಆಗ್ತದೆ, ಇದು ನನ್ನ ಒಳ್ಳೆಯದಕ್ಕೋಸ್ಕರ ಮಾಡಿದದ್ದು ಎಂಬುದಾಗಿ. ದೇವರು ನಮ್ಮ ಒಳ್ಳೆಯದಕ್ಕೆ ಎಷ್ಟೊಂದು ವಿಷಯಗಳನ್ನು ಮಾಡಿದ್ದಾನೆ. ಇನ್ನೇನು ಮಾಡಬಹುದು? ಇನ್ನೇನು ಮಾಡಬೇಕು? ಇನ್ನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಎಷ್ಟೊಂದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಲ್ಲಿ ಕೆಲವು ಸಾರಿ ಆ ಡೆನ್ನಿಸ್ ಎಂಬತಕ್ಕಂಥ ಹುಡುಗನ ರೀತಿಯಲ್ಲಿ ದೇವರನ್ನು ನೋಡ್ತಾರೆ ನಾವೆಲ್ಲರೂ. ಕೆಲವು ಸಾರಿ ದೇವರು ನಮ್ಮನ್ನು ದೂರ ಮಾಡಿಬಿಟ್ರು, ನಮ್ಮ ಅಪ್ಪ ಅಮ್ಮನ ಕಳ್ಕೊಂಡ್ರು, ನಮ್ಮ ತಂದೆ ತಮ್ಮನ ತಳ್ಕೊಂಡ್ರು. ಈ ರೀತಿಯಲ್ಲಿ ನಾವು ಯೋಚನೆ ಮಾಡುವಾಗ, ಕಷ್ಟಪಡುವಾಗ ದೇವರೆಲ್ಲಿದ್ದರು? ಈ ದುಷ್ಟತನ ಇರುವಾಗ ದೇವರೆಲ್ಲಿದ್ದರು? ಈ ಲೋಕದಲ್ಲಿ ಇಷ್ಟೊಂದು ದುರವಸ್ಥೆ ಇದೆಯಲ್ಲ, ಇದರಲ್ಲಿ ದೇವರೆಲ್ಲಿದ್ದರು? ಇವೆಲ್ಲವನ್ನು ಪ್ರಶ್ನೆ ಮಾಡುವಾಗ ಒಂದನ್ನು ಅರ್ಥ ಮಾಡಿಕೊಳ್ಬೇಕು, ದೇವರು ಇದೆಲ್ಲವನ್ನು ನಮ್ಮ ಒಳ್ಳೆಯದಕ್ಕೋಸ್ಕರ ಮಾಡಿದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ, ಆದರೆ ಅಸಾಧ್ಯವಂತೂ ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡಾಗ ನಾವು ಸಹ ಆ ಡೆನ್ನಿಸ್ ಹುಡುಗನ ರೀತಿಯಲ್ಲಿ ಅನಂತರ ದೇವರನ್ನು ಪ್ರೀತಿ ಮಾಡಲಿಕ್ಕೆ ಹೋಗ್ತೇವೆ. ಸ್ವಾಮಿ, ನೀವು ಹೇಳಿದ್ದು ಸರಿ ಎಂಬುದಾಗಿ ಕ್ಷಮಿಸಿ ಅಂತ ಕೂಡ ಹೇಳಕ್ಕೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗೋಣ. ಭಾನುವಾರದ ಪಾಠಕ್ಕೆ ಬರೋದಾದರೆ ಪಾಸ್ಟರ್ ರಾಜದಾಸ್, ಕ್ರಿಸ್ತನು ಜಯಶಾಲಿ ಹೇಳಿ. ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಈ ಸಂಘರ್ಷದಲ್ಲಿ ತಾತ್ಕಾಲಿಕವಾಗಿ ಸೈತಾನನು ಈ ಲೋಕದ ಅಧಿಪತಿಯಾಗಿದ್ದಾನೆ. ಆ ಪ್ರಯುಕ್ತವಾಗಿ ಆತನನ್ನು ಸೋಲಿಸಲಿಕ್ಕೆ ನಮಗೆ ಒಂದು ಸಂತೋಷದ ಸಂದೇಶ ಇದೆ ಅಂತ ಹೇಳಿದ್ರೆ, ಕ್ರಿಸ್ತನು ಜಯ ಗಳಿಸಿದ್ದಾನೆ. ಎಲ್ಲಿ? ಶಿಲುಬೆ ಮೇಲೆ. ಯಾವಾಗ ಶಿಲುಬೆ ಮೇಲೆ ಸ್ವಾಮಿ ಎಲ್ಲರ ಪಾಪಕ್ಕಾಗಿ ಸತ್ತ,
ಆಗ ಸೈತಾನ ಸೋತೋದ. ಆತನ ತಿಳ್ಕೊಂಡ ಸೈತಾನ ಸ್ವಾಮಿನ ಸಾಯಿಸಿಬಿಟ್ರೆ ಕತೆ ಮುಗೀತು ಅಂತೇಳಿ. ಆದರೆ ದೇವರ ನಮಗೆ ಸ್ತೋತ್ರ, 3ನೇ ದಿನ ಯೇಸು ಸ್ವಾಮಿ ಸತ್ತು ಸಮಾಧಿಯಿಂದ ಮೃತ್ಯುಂಜಯನಾಗಿ ಎದ್ದು ಬಂದ. ಆತನ ಮರಣದಿಂದ ಜಯ ಹೊಂದಿದಾಗ ಆತನ ಸಂಪೂರ್ಣವಾಗಿ ಸೋತೋದ. ಇಲ್ಲಿ ಸೈತಾನ ಮಾಡುವ 3 ಕಾರ್ಯಗಳನ್ನು ನೋಡ್ತೇವೆ ಸ್ವಾಮಿನ ಸೋಲಿಸ್ಲಿಕ್ಕೋಸ್ಕರ. ಆತನು ಮೊದಲನೇದಾಗಿ ಮೋಸಗಾರ, ಮೋಸ ಮಾಡ್ತಾನೆ. ಎರಡನೇದಾಗಿ ಅವನೇನು ಮಾಡ್ತಾನೆ, ದೂಷಣೆ ಮಾಡ್ತಾನೆ. ಈಸ್ ಎ ಅಕ್ಯೂಸರ್ ಆಫ್ ಬ್ರದರನಂತೆ. ಇವತ್ತು ಯಾರ್ಯಾರು ಮೋಸ ಮಾಡ್ತಾರೆ, ಯಾರ್ಯಾರು ಸಹೋದರನ ದೂಷಿಸ್ತಾರೆ, ಅವರೆಲ್ಲ ಯಾರ ಮಕ್ಕಳು? ಸೈತಾನ ಮಕ್ಕಳು. 3ನೇದಾಗಿ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ವಂಚಿಸ್ತಾನೆ. ವಂಚನೆ ಮಾಡೋದು ಅವನದು ಗುಣಲಕ್ಷಣ. ಡಿಸೆಪ್ಷನ್, ಅಸಪಿಂಗ್ ಅಂತ ಹೇಳ್ತಾರೆ. ಸೊ ವಂಚನೆ ಮಾಡೋದು, ದೂಷಣೆ ಮಾಡೋದು, ಮೋಸ ಮಾಡೋದು ಇದೆಲ್ಲ ಸೈತಾನ ಗುಣಲಕ್ಷಣ. ಆದರೆ ಯಾರು ಸ್ವಾಮಿ ಮಕ್ಕಳಾಗಿರ್ತಾರೆ ಅವರು ಇದ್ರ ಮೇಲೆ ಜೀವನ ಗಳಿಸ್ತಾರಂತೆ. ಅಲ್ಲಿ ಸ್ವಾಮಿ ಮಾಡ್ತಕ್ಕಂಥದ್ದು ಮೊದಲನೇ ಅಂಶ ಓದಿ ದಯವಿಟ್ಟು. ಯೋಹಾನನ ಬರೆದ ಸುವಾರ್ತೆ 18ನೇ ಅಧ್ಯಾಯ 37ನೇ ವಚನ. ಸ್ವಾಮಿ ಈ ಲೋಕಕ್ಕೆ ಬಂದ ಉದ್ದೇಶ ಏನಂತೀರ? ಏನಕ್ಕಾಗಿ ಬಂದಂತ ಹೇಳ್ತಾನೆ? ಅರಸನು ಹೌದಲ್ಲವೇ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದೀಯ ಅಂದನು. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಕೊಡೋದಕ್ಕೋಸ್ಕರ ಹುಟ್ಟಿದವನು. ಆಮೇನ್. ಸೊ ಸ್ವಾಮಿ ಈ ಲೋಕಕ್ಕೆ ಬಂದಿದ್ದೇನೆಂದರೆ ಸತ್ಯಕ್ಕೆ ಸಾಕ್ಷಿ ಕೊಡಲಿಕ್ಕೋಸ್ಕರ. ವಾಟ್ ಈಸ್ ಟ್ರೂತ್ ಅಂತ ಕೇಳ್ತಾನೆ. ಅದಕ್ಕೆ ಸ್ವಾಮಿ ನಾನೇ ಸತ್ಯವು ಮಾರ್ಗವು ಜೀವವು. ಸತ್ಯ ಯಾರು? ಯೇಸು ಸ್ವಾಮಿನೇ. ಅದನ್ನು ಸತ್ಯ, ಇದೇ ಸತ್ಯ ಅಂತ ಸಾಕ್ಷಿ ಕೊಡಲಿಕ್ಕೆ ಸ್ವಾಮಿ ಈ ಲೋಕಕ್ಕೆ ಬಂದ. ಮೊದಲನೇದಾಗಿ. ಎರಡನೇದಾಗಿ ನಿಮ್ಮ ಸತ್ಯವಾದಗಳಲ್ಲಿ ರೋಮಾಪುರದವರ ಪತ್ರಿಕೆ 3ನೇ ಅಧ್ಯಾಯ 25-26. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಸೊ ಇಲ್ಲಿ ದೂಷಣೆ ಮಾಡ್ದ. ಆ ದೂಷಣೆಯನ್ನು ರದ್ದು ಮಾಡಲಿಕ್ಕೆ ಸ್ವಾಮಿ ಬಂದ. ಜನ ನಮ್ಮನ್ನು ಏನೇ ಹೇಳಿದ್ರು ಸ್ವಾಮಿನ ನಂಬಿದವ್ರಿಗೆ ಯಾವಾಗಲೂ ಜಯ ಇದೆ. ಲಾಸ್ಟಲ್ಲಿ 3ನೇ ಅಂಶದಲ್ಲಿ ನೋಡ್ತೇವೆ, ಸ್ವಾಮಿ ಲೋಕಕ್ಕೆ ಬಂದೇನಕ್ಕೆಂದರೆ ಸೈತಾನನ್ನು ನಾಶ ಮಾಡಲಿಕ್ಕೆ. ಸ್ವಾಮಿ ಸಂಪೂರ್ಣವಾಗಿ ನಾಶ ಮಾಡ್ತಾನೆ, ತನ್ನ ಮಕ್ಕಳನ್ನು ರಕ್ಷಿಸ್ತಾನೆ. ಇದು ಕೊನೆಯಲ್ಲಿ ಕ್ರಿಸ್ತನಿರ್ತಕ್ಕಂಥ ಜಯ. ವಂಡರ್ಫುಲ್ ಆಗಿ ಹೇಳಿದ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ನ್ಯಾಯ ಮತ್ತು ನ್ಯಾಯವನ್ನು ಮಾಡ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಯಾರು, ಏನು ಹೇಳಿ ಪಾಸ್ಟರ್ ಪ್ರಸನ್ನ. ಖಂಡಿತವಾಗಿಯೂ ನ್ಯಾಯಾಧಿಪತಿಯು, ನ್ಯಾಯವಂತನು, ನೀತಿವಂತನು, ನ್ಯಾಯವನ್ನು ತರುವವನು ಯೇಸು ಸ್ವಾಮಿಯಲ್ಲದೆ ಬೇರೆ ಯಾರು ಇರಲು ಸಾಧ್ಯವಿಲ್ಲ. ಪ್ರತಿಯೊಂದು ತಿರುವಿನಲ್ಲೂ ಸೈತಾನನ ಕೆಲಸವನ್ನು ನಾಶ ಮಾಡುವುದಕ್ಕೆ ಯೇಸು ಸ್ವಾಮಿ ಅನೇಕ ಸಾರಿ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ಜಯವನ್ನು ಸಹ ಕಂಡಿದ್ದಾರೆ. ಸೈತಾನನಿಗೆ ಯಾವತ್ತೂ ಸಹ ಜಯ ಸಿಕ್ಕಿಲ್ಲ. ಒಂದು ವಾಕ್ಯವನ್ನು ಓದೋಣ. 1ನೇ ಯೋಹಾನ 3ನೇ ಅಧ್ಯಾಯ 8ನೇ ವಚನ. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಅಂದರೆ ಸೈತಾನನ ಕೆಲಸಗಳೇನಾಗಬೇಕು? ಸಂಪೂರ್ಣ ನಾಶ ಆಗಬೇಕು. ಇದೇ ದೇವರ ಉದ್ದೇಶ. ಇಬ್ರಿಯ 2:14 ಹೇಳುವ ಹಾಗೆ ಆ ಸೈತಾನನು ನನಗೆ ಮರಣದ ಶಕ್ತಿ ಇದೆ ಎಂಬುದಾಗಿ ನೆನೆಸ್ಕೊಳ್ತಾ ಇದ್ದಾನಲ್ಲ, ಅವನನ್ನು ಮೊದಲು ನಾಶ ಮಾಡಬೇಕು ಎಂಬುದಾಗಿ. ಈ ಎಲ್ಲವೂ ಸಹ ನಮ್ಮ ಗಮನಕ್ಕೆ ಬರುವಾಗ ಇಹಲೋಹೋಧಿಪಾತಿ 2 ವಿಭಾಗದಲ್ಲಿ ಆತನ ಆಡಳಿತ ಇದೆ. ಮೊದಲನೇದಾಗಿ ಆ ಶಿಲುಬೆಯ ಮೇಲೆ ಹೇಗಾದರೂ ಮಾಡಿ ಸೈತಾನನು ಯೇಸು ಸ್ವಾಮಿಯನ್ನು ಸೋಲಿಸಬೇಕು, ಅವನನ್ನು ಸಾಯಿಸ್ಲಿಕ್ಕೆ ಬಿಡಬಾರ್ದು, ಅವನನ್ನು ಅಷ್ಟು ಹಿಂಸೆಯನ್ನು ಕೊಟ್ಟ. ಆದರೆ ಸ್ವಾಮಿ ಸಾಯಲೇಬೇಕಾಗಿತ್ತು. ಒಂದು ಸತ್ಯವನ್ನು ಪ್ರತಿಯೊಬ್ಬ ಕೇಳುಗರು, ವೀಕ್ಷಕರು ತಿಳ್ಕೊಳ್ಬೇಕು ಅಂದರೆ, ಯೇಸು ಕ್ರಿಸ್ತನ ಮರಣ ಪ್ರತಿಯೊಬ್ಬ ಕ್ರೈಸ್ತನ ಜಯ. ಕ್ರಾಸ್ ಇಸ್ ಅ ವಿಕ್ಟ್ರಿ ಆ್ಯಂಡ್ ನಾಟ್ ಅ ಡಿಫೀಟ್. ಅಯ್ಯೋ ಯೇಸು ಸ್ವಾಮಿ ಸತ್ತೋದ, ಒಂದು ವೇಳೆ ಯೇಸು ಸ್ವಾಮಿ ಸಾಯದೇ ಇದ್ದರೆ ನಮ್ಗೆ ಯಾರಿಗೂ ಏನಿರ್ತಿರಲಿಲ್ಲ, ರಕ್ಷಣೆ ಇಲ್ಲ. ಸಾಯಲೇಬೇಕಾಗಿತ್ತು. ಹಾಗೆ ಸಾಯಬಾರ್ದು, ಅದನ್ನು ತಡಿಬೇಕು ಅಂತ ಸೈತಾನ ಉದ್ದೇಶ ಆಗಿತ್ತು. ಕೊನೆ ತನಕ ಪ್ರಯತ್ನ ಮಾಡ್ದ. ಎಲ್ಲಿ ತನಕ ಅಂದರೆ ಯೇಸು ಸ್ವಾಮಿ
ತಂದೆಯನ್ನು ಬೇಡ್ಕೊಳ್ತಾನೆ, ಸ್ವಾಮಿ ನಿನ್ನ ಚಿತ್ತವಿದ್ದರೆ ಈ ಪಾತ್ರೆ ನನ್ನಿಂದ ತೆಗೆದುಹಾಕಿ ಎಂಬುದಾಗಿ. ದೇವರು ಹೇಳ್ತಾರೆ, ಇಲ್ಲ ಮಗನೇ, ನೀ ಸಾಯಲೇಬೇಕು. ಸೊ ಅಲ್ಲಿ ಸೈತಾನ ಸೋತೋದ. ಎರಡನೇದಾಗಿ, ಅಂತ್ಯದಲ್ಲಿ ಸೈತಾನ ಮತ್ತು ಆತನ ಸಹಚರರು, ಆತನ ರಾಜ್ಯ, ಆತನ ದೇವದೂತರು ಯಾರ್ಯಾರು ಅವರನ್ನು ಹಿಂಬಾಲಿಸ್ತಾರೆ ಅವರೆಲ್ಲರೂ ಸಂಪೂರ್ಣವಾಗಿ ನಾಶವಾಗ್ತಾರೆ. ಯಾವಾಗ ನಾಶ ಆಗ್ತಾರೆ? ಯೇಸು ಸ್ವಾಮಿ ಎರಡನೇ ಬರೋಣದಲ್ಲ. ಯೇಸು ಸ್ವಾಮಿ ಎರಡನೇ ಬರೋಣ ಆದಮೇಲೆ ಇನ್ನೂ 1,000 ವರ್ಷ ಇರ್ತದೆ, ಮಿಲಿನಿಯಂ ಎಂಬುದಾಗಿ ನಾವು ಕರಿತೇವೆ. ಆ 1,000 ವರ್ಷ ಆದಮೇಲೆ ಸೈತಾನನು ಸಂಪೂರ್ಣವಾಗಿ ನಾಶವಾಗ್ತಾನೆ ಎಂಬುದಾಗಿ ನೋಡ್ತೇವೆ. ಪಾಪವು ಕೊಡುವ ಸಂಬಳ ಎಂಬುದಾಗಿ ರೋಮಾಪುರದವರಿಗೆ 3ನೇ ಅಧ್ಯಾಯ 23ರಿಂದ ನಾವು ನೋಡುವಂತರಾಗಿದೆ. ಆದರೆ ಬಹಳ ಪ್ರಾಮುಖ್ಯವಾದದ್ದು ಏನಂದರೆ, ಪ್ರತಿಯೊಂದು ಅಂತ್ಯದಲ್ಲೂ ದೇವರು ನಮಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಒಂದು ಮಾರ್ಗವನ್ನು ಇಟ್ಟಿದ್ದಾರೆ. ನಾವು ಪಾಪಿಗಳಾಗಿದ್ದಾಗಿ ಸಹ ನಮಗೋಸ್ಕರ ಯೇಸು ಸ್ವಾಮಿ ಸತ್ತಿದ್ದಾರೆ. ಯೇಸು ಕ್ರಿಸ್ತನ ಒಂದು ಮರಣದಲ್ಲಿ ಸೈತಾನನು ಸೋತು ಹೋದನು, ಜಜ್ಜಲ್ಪಟ್ಟನು, ಆದರೆ ಸಂಪೂರ್ಣವಾಗಿ ನಾಶ ಆಗಿಲ್ಲ, ಇನ್ನೂ ಇದ್ದಾನೆ. ಆದರೆ ಅದಕ್ಕೆ ಅವಕಾಶ ಮಾಡಿಕೊಡದಂತೆ ನ್ಯಾಯವನ್ನು ನಾನು ಈ ಲೋಕಕ್ಕೆ ತರಬೇಕು. ಯಾರು ನ್ಯಾಯವಂತನು, ಯಾರು ಅನೀತಿವಂತನು, ಯಾರು ಅನ್ಯಾಯ ಮಾಡ್ತಾರೆ, ಯಾರು ಮೋಸ ಮಾಡ್ತಾರೆ, ಇದನ್ನು ಜನಗಳಿಗೆ ಗೊತ್ತಾಗಬೇಕು. ಇವತ್ತು 90%ಕ್ಕಿಂತಲೂ ಅಧಿಕವಾದ ಜನರನ್ನು ಮೋಸ ಮಾಡ್ತಾ ಇದ್ದಾನೆ ಸೈತಾನನು. 10% ಇರ್ಬೋದು, ಅವರು ಮಾತ್ರ ಸೈತಾನ ಮಾಡಿದಂಥ ಕುತಂತ್ರವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಯಾರು ಅನೀತಿವಂತನು ಎಂಬುದಾಗಿ. ಆ 10% ನಾವೆಲ್ಲರೂ ಇರಬೇಕು ಇವತ್ತು. ಯಾಕೆಂದರೆ ಸೈತಾನಿಗಿರ್ತಕ್ಕಂಥ ಸಂತೋಷ ಏನಪ್ಪ ಅಂದರೆ, ನಾವು ಬಹುಮತದಲ್ಲಿ ಗೆಲ್ಲಬಹುದು ಎಂಬುದಾಗಿ. ಆದರೆ ಸತ್ಯವೇದ ಹೇಳ್ತಕ್ಕಂಥದ್ದು ರೋಮಾಪುರದವರು 8ನೇ ಅಧ್ಯಾಯ 31ನೇ ವಚನದಲ್ಲಿ, ದೇವರು ನಮ್ಮ ಕೂಡ ಇರುವಾಗ ನಮ್ಮನ್ನು ಸೋಲಿಸುವವರು, ಎದುರಿಸುವವರು ಯಾರು? ಸೊ ವಿತ್ ಗಾಡ್ ಯು ಆರ್ ಅ ಮೆಜಾರಿಟಿ, ವಿತ್ ಸೇಟನ್ ಯು ಆರ್ ಅ ಮೈನಾರಿಟಿ. ವಂಡರ್ಫುಲ್. ಮಂಗಳವಾರದ ಪಾಠಕ್ಕೆ ನಾವು ಹೋಗೋಣ. ಇಲ್ಲಿ ಒಂದು ರಾಗದ ಬಗ್ಗೆ ಬರೆಯಲ್ಪಟ್ಟಿದೆ. ಯಾವ ರಾಗ, ಯಾರು ಇದು ಹೇಳಿ ಪಾಸ್ಟ್ರೆ. ಈ ಯೆಶಾಯನ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾವು ಮೊದಲ 4 ವಚನದಲ್ಲಿ ಒಂದು ರಾಗವನ್ನು ಕಾಣ್ತೇವೆ. ಬಹಳ ದುಃಖತಪ್ತನಾದಂತಹ ಯೆಶಾಯ ಪ್ರವಾದಿ ಈ ಒಂದು ಕೀರ್ತನೆಯನ್ನು ದೇವರು ತಾನೇ ಬರೆಸ್ತಾನೆ. ಎಷ್ಟೋ ಸೊಗಸಾಗಿ ತುಂಬ ಅದ್ಭುತವಾಗಿ ಒಂದು ಕೀರ್ತನೆ ರಚಿಸಲ್ಪಟ್ಟಿದೆ. ನಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಆತ್ಮೀಯ ಪಾಠ ಈ ಒಂದು ಭಾಗದಲ್ಲಿ ಅಡಕವಾಗಿದೆ. ಬನ್ನಿ ಓದೋಣ. ಯೆಶಾಯನ ಪುಸ್ತಕ 5ನೇ ಅಧ್ಯಾಯ 1ನೇ ವಾಕ್ಯ, ಅಲ್ಲಿಂದ ನಾನು ಓದ್ತಿದ್ದೇನೆ. ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆನು ಕೇಳಿರಿ. ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷ ತೋಟವಿತ್ತು. ಅವನು ಅದನ್ನು ಅಗೆತ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರ್ಜನ್ನು ಕಟ್ಟಿ ದ್ರಾಕ್ಷೆಯ ತೊಟ್ಟಿಯನ್ನು ಕೊರೈಸಿ ಮಾಡಿಕೊಂಡನು. ತೋಟವು ಒಳ್ಳೆ ದ್ರಾಕ್ಷಿಯ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಯೆರೂಸಲೇಮಿನ ನಿವಾಸಿಗಳೇ, ಯೆಹೂದದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ ಎಂಬುದಾಗಿ ಕೀರ್ತನೆಕಾರನು ಹಾಡ್ತಿದ್ದಾನೆ. ದೇವರಿಗೆ ಅಂದರೆ ಇಲ್ಲಿ ತೋಟಗಾರನು ಯಾರು ಎಂಬುದಾಗಿ ನಾವು ನೋಡುವಾಗ ದೇವರು ತಾನೇ ಆಗಿದ್ದಾನೆ. ತೋಟ ಯಾರು ಎಂಬುದಾಗಿ ನಾವು ನೋಡುವಾಗ ನಾನು, ನೀವು. ಸೊ ಈ ಒಂದು ತೋಟದ ಕುರಿತಾಗಿ ಕೀರ್ತನೆಗಾರನು ಹಾಡ್ತಾ ಇದ್ದಾನೆ. ಏನಪ್ಪ ಹಾಡ್ತಿದ್ದಾನೆ ಎಂಬುದಾಗಿ ನಾವು ನೋಡೋದಾದರೆ, ನಾನು ಸಾರವತ್ತಾದಂತಹ ಭೂಮಿಯನ್ನು ಆಗಿ ನಿಮ್ಮನ್ನು ಮಾಡಿದೆ, ನಾನು ಅದರಲ್ಲಿರುವಂತಹ ಕಲ್ಲುಗಳನ್ನೆಲ್ಲ ತೆಗೆದು ಹಾಕಿದೆ. ಒಬ್ಬ ರೈತ ಎಷ್ಟೆಲ್ಲ ಕಷ್ಟಪಡ್ತಾನೋ ಅಷ್ಟೆಲ್ಲ ನಾನು ಕಷ್ಟಪಟ್ಟು ದ್ರಾಕ್ಷಿ ತೋಟಗಳನ್ನು ನಾನು ದ್ರಾಕ್ಷಿಯ ಮರಗಳನ್ನು ನಾನು ಹಾಕಿಸಿದ್ದೇನೆ. ಆದರೆ ನಾನು ಕಷ್ಟಪಟ್ಟು ಒಳ್ಳೆಯ ಫಲಕ್ಕಾಗಿ ಎದುರು ನೋಡುತ್ತಿರುವಾಗ ಹೊಲಸು ಫಲವು ನನ್ನ ಕೈಗೆ ಬಂದಿದೆ. ಓ ಯೆರೂಸಲೇಮಿನ ಜನರೇ, ಓ ಯೆಹೂದದ ಜನರೇ, ನೀವೆಲ್ಲರೂ ಕೂಡ ನ್ಯಾಯ ತೀರಿಸಿರಿ. ನಾನು ಇನ್ನೇನು ಮಾಡಬೇಕು ಈ ಒಂದು ತೋಟದ ಕುರಿತಾಗಿ? ನಾನು ಎಷ್ಟೆಲ್ಲ ಕಷ್ಟಪಟ್ಟೆ, ನಾನು ಒಳ್ಳೆಯ ಫಲ ಬರುತ್ತೆ ಎಂಬುದಾಗಿ ನಾನು ಕಾದು ಕುಳಿತು ನೋಡುತ್ತಿರುವಾಗ ಬಹು ಕೆಟ್ಟದಾದಂತಹ ಫಲ ನನಗೆ ಕೊಟ್ಟಿದ್ದೆ. ನಾನು ಪಟ್ಟಂತಹ ಪ್ರಯಾಸ, ನಾನು ಪಟ್ಟಂತಹ ಕಷ್ಟವೆಲ್ಲವೂ ಕೂಡ ನೀರು ಪಾಲಾಯಿತು. ನನ್ನ ಒಂದು ಜೀವನದಲ್ಲಿ ಬಹಳ ನಷ್ಟವನ್ನು ನಾನು ತುಂಬಿಕೊಂಡೆ ಎಂಬುದಾಗಿ ಈ ಒಬ್ಬ ತೋಟಗಾರನು ಬಹಳ ದುಃಖತಪ್ತನಾಗಿ ಮಾತನಾಡ್ತಿರೋದನ್ನು ನಾವು ನೋಡ್ತಿದ್ದೇವೆ. ಅಷ್ಟೇ ಅಲ್ಲ, ದೇವರು ಬಹಳ ಶೋಕಗೀತವನ್ನು ಹಾಡುತ್ತಾ 4ನೇ ವರ್ಷದಿಂದ ಹೇಳ್ತಾನೆ, ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು, ಅದು ಒಳ್ಳೆಯ ದ್ರಾಕ್ಷಿಯನ್ನು ಕೊಡಬೇಕೆಂದು ನಾನು ನಿರೀಕ್ಷಿಸುತ್ತಿರಲು ಏಕೆ ಹೊಲಸು ಹಣ್ಣನ್ನು ಬಿಟ್ಟಿತು? ನೀವೇ ಹೇಳಿ,
ಯಾಕಪ್ಪ ಅಂತಂದರೆ ನಾವು ಗಮನಿಸಬೇಕು, ಕೀರ್ತನೆಗಾರನು ದೇವರಲ್ಲಿ ಬಹಳ ದುಃಖತಪ್ತನಾಗಿ ಶೋಕಗೀತವನ್ನು ಹಾಡ್ತಾ ಇದ್ದಾನೆ. ನಾನು ಎಷ್ಟೋ ಕಷ್ಟಪಟ್ಟೆ, ಒಳ್ಳೆಯ ಫಲ ಬರುತ್ತೆ ಅಂತ ಎದುರು ನೋಡಿದೆ, ನನ್ನ ಕಷ್ಟಕ್ಕೆ ಪ್ರತಿಫಲ ಹೊಲಸು ಹಣ್ಣು, ನನ್ನ ಕಷ್ಟವೆಲ್ಲವೂ ಕೂಡ ಹಾಳಾಗಿ ಹೋಯಿತು ಎಂಬುದಾಗಿ ಬಹಳ ದುಃಖತಪ್ತನಾಗಿರ್ತಾನೆ. ಆದ್ದರಿಂದ ನಾವು ದೇವರು ನಮ್ಮ ರಕ್ಷಣೆಗಾಗಿ ಏನೆಲ್ಲ ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಿಬಿಟ್ಟಿದ್ದಾರೆ, ಇನ್ನೇನು ಮಾಡಬೇಕು ನಾನು ನಿಮ್ಮ ರಕ್ಷಣೆಗಾಗಿ ಎಂಬುದಾಗಿ ಇಲ್ಲಿ ಪ್ರಶ್ನೆ. ಆದ್ದರಿಂದ ದೇವರ ಕಡೆಗೆ ನಾವು ತಿರುಗಿಕೊಳ್ಬೇಕು, ದೇವ ಸತ್ಯ ಮಾರ್ಗದಲ್ಲಿ ನಾವು ನಡೆಯಬೇಕು ಎಂಬುದೇ ಈ ಕೀರ್ತನೆಯ ಒಂದು ಮುಖ್ಯವಾದಂತಹ ಅರ್ಥವಾಗಿದೆ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಇದೆ, ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಬುಧವಾರದ ಪಾಠಕ್ಕೆ ಬಂದಿದ್ದೇವೆ. ಪಾಸ್ಟರ್ ರಾಜದಾಸ್, ಈ ಕ್ರಿಸ್ತನ ಒಂದು ಸಾಮ್ಯ, ಅದರಲ್ಲೂ ವಿಶೇಷವಾಗಿ ದ್ರಾಕ್ಷಾ ತೋಟದ ಬಗ್ಗೆ ತುಂಬ ಒಂದು ಅಮೂಲ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಈಗಾಗಲೇ ಸ್ವಲ್ಪ ಚರ್ಚೆ ಮಾಡಿದ್ದೇವೆ. ಅದರ ಬಗ್ಗೆ ಸ್ವಲ್ಪ ನೀವು ಕೂಡ ಸ್ವಲ್ಪ ದೃಷ್ಟಿಯನ್ನು ಇದರ ಕಡೆ ತಿರ್ಸ್ಬೇಕು ಅಂತ ಕೇಳ್ಕೊಳ್ತೀನಿ. ಹೇಳಿ. ಈಗಾಗಲೇ ಪಾಸ್ಟರ್ ಮುತ್ತು ಅವರು ಹೇಳಿದ್ರು, ಯೆಶಾಯ ಪ್ರವಾದನ ಗ್ರಂಥದಲ್ಲಿ 5ನೇ ಅಧ್ಯಾಯದಲ್ಲಿ ದ್ರಾಕ್ಷೆ ಗೀತೆಯನ್ನು ನಾವು ಕೇಳಿದ್ದೇವೆ. ಅದನ್ನು ಇಲ್ಲಿ ಮುಂದುವರಿಸ್ತಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಸ್ವಾಮಿ ಅದನ್ನು ಸಾಮ್ಯ ರೂಪವಾಗಿ ವಿವರಣೆ ಮಾಡ್ತಾಯಿದ್ದಾರೆ. ಆ ವಿವರಣೆಯನ್ನು ಮತ್ತೆ ಬರೋ ಸುವಾರ್ತೆ 21ನೇ ಅಧ್ಯಾಯ 33ರಿಂದ ಸ್ವಲ್ಪ ವಚನಗಳನ್ನು ಓದೋಣ. ಸ್ವಾಮಿ ಮಾಡೋದೇನು ಅಂತ. ಮತ್ತಾಯ 21ನೇ ಅಧ್ಯಾಯ 33ನೇ ವಚನದಿಂದ, ಮತ್ತೊಂದು ಸಾಮ್ಯವನ್ನು ಕೇಳಿರಿ. ಒಬ್ಬ ಮನೆಯ ಯಜಮಾನನಿದ್ದನು. ಅವನು ಒಂದು ದ್ರಾಕ್ಷೆ ತೋಟವನ್ನು ಮಾಡಿ ಅದರ ಸುತ್ತಲೂ ಬೇಲಿ ಹಾಕಿಸಿ ಅದರಲ್ಲಿ ದ್ರಾಕ್ಷೆಯ ಅಲೆಯನ್ನು ಮಾಡಿಸಿ ಹೂಡೆಯನ್ನು ಕಟ್ಟಿಸಿ ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಫಲಕಾಲ ಹತ್ತಿರವಾದಾಗ ತನಗೆ ಬರಬೇಕಾದ ಹಣ್ಣುಗಳನ್ನು ತೆಗೆದುಕೊಂಡು ಬರುವುದಕ್ಕಾಗಿ ಆ ಒಕ್ಕಲಿಗರ ಬಳಿಗೆ ತನ್ನ ಆಳುಗಳನ್ನು ಕಳುಹಿಸಲು ಒಕ್ಕಲಿಗರು ಅವನ ಆಳುಗಳನ್ನು ಹಿಡ್ಕೊಂಡು ಒಬ್ಬನನ್ನು ಹೊಡೆದರು, ಒಬ್ಬನನ್ನು ಕಡಿದು ಹಾಕಿದರು, ಒಬ್ಬನನ್ನು ಕಲ್ಲೆಸೆದು ಕೊಂದರು. ಪುನಃ 38ನೇ ವಚನ 39ನೇ ವಚನ ದೇವರ ವಾಕ್ಯ ಈ ರೀತಿ ಹೇಳುತ್ತೆ. ಆದರೆ ಆ ಒಕ್ಕಲಿಗರು ಅವನ ಮಗನನ್ನು ಕಂಡು, ಇವನೇ ಬಾಧ್ಯಸ್ಥನು, ಬನ್ನಿ ಇವನನ್ನು ಕೊಂದು ಹಾಕೋಣ, ಇವನ ಸ್ವಾಸ್ಥ್ಯವನ್ನು ನಾವೇ ತೆಗೆದುಕೊಳ್ಳೋಣ ಎಂದು ತಮ್ಮನೊಳಗೆ ಮಾತನಾಡಿಕೊಂಡು ಆತನನ್ನು ಹಿಡಿದು ದ್ರಾಕ್ಷೆ ತೋಟದಿಂದ ಹೊರಕ್ಕೆ ದೊಬ್ಬಿ ಕೊಂದು ಹಾಕಿದರು. ಈ ಒಂದು ಸಾಮ್ಯದಲ್ಲಿ ಏನು ಕಾಣ್ತೀವಿ ಅಂದರೆ, ಆ ದ್ರಾಕ್ಷ ತೋಟದ ಮಾಲೀಕ ಯಾರು? ದೇವರೇ. ಸಸಿಗಳ್ಯಾರು? ಜನರು. ಆ ಜನರನ್ನು ಪರಿಪಾಲಿಸಲಿಕ್ಕೆ ಸ್ವಾಮಿ ಏನು ಮಾಡ್ತಾನೆ? ನೇಮಿಸ್ಬಿಟ್ಟು ಫಲಕಾಲ ಬಂದಾಗ ಫಲವನ್ನು ಶೇಖರಿಸ್ಲಿಕ್ಕೋಸ್ಕರ ತನ್ನ ಆಳುಗಳು ಕಳಿಸ್ತಾನೆ. ಆ ಆಳುಗಳು ಕಳಿಸಿದ್ರೆ ವ್ಯವಸಾಯ ಮಾಡ್ತಕ್ಕಂಥ ಜನರು ಏನು ಮಾಡಿದ್ರು? ಅವ್ರನ್ನ ಹಿಂಸೆ ಮಾಡಿದ್ರು, ಕೆಲವ್ರನ್ನ ಕಲ್ಲೆಸ್ತರು, ಕೊಂದರು, ಮಾಡಿದ್ರು. ಕೊನೆಗೆ ಮಾಲೀಕ ತಿಳ್ಕೊಳ್ತಾನೆ, ಬಹುಶಃ ನನ್ನ ಮಗನ್ನೇ ಕಳಿಸಿದ್ರೆ ಅವರು ಗೌರವಿಸ್ಬೋದು ಅಂತೇಳಿ ಸ್ವಂತ ಮಗನನ್ನು ಕಳಿಸುವಂಥ ಸಾಮ್ಯ. ಈ ಸಾಮ್ಯ ಯಾರನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ದೇವರು, ಪರಲೋಕ ದೇವರು ಈ ಲೋಕದಲ್ಲಿ ಯೇಸು ಸ್ವಾಮಿಯನ್ನು ಕಳಿಸ್ತಾರೆ. ಆದರೆ ಆತನೇ ಮಾಲೀಕ ಅಂತ ತಿಳಿದು ಅವನ್ನೇನು ಮಾಡಿದ್ರು? ಕೊಲೆ ಮಾಡಿದ್ರು. ಯೇಸು ಸ್ವಾಮಿಯ ಮರಣವನ್ನು ಹೋಲಿಕೆ ಮಾಡಲಿಕ್ಕೆ ಈ ಒಂದು ದ್ರಾಕ್ಷೆ ತೋಟದ ಸಾಮ್ಯವನ್ನು ಸ್ವಾಮಿ ವಿವರಣೆ ಮಾಡ್ತಾ ಇದ್ದಾನೆ. ಈ ಸಾಮ್ಯ ಹೇಳಿದಾಗ ಯಹೂದ್ಯರಿಗೆ ಭಾಳ ಕೋಪ ಬಂದಂತೆ. ಯಾಕಂತ ಹೇಳಿದ್ರೆ ಅವರು ತಾನೇ ಕ್ರಿಸ್ತನನ್ನು ಕೊಲೆ ಮಾಡಲಿಕ್ಕೆ ಏನು ಮಾಡ್ತಿದ್ರು? ಯೋಜನೆ ಮಾಡ್ತಾಯಿದ್ರು. ಭಾಳ ಕೋಪ ಮಾಡಿ ಸ್ವಾಮಿನ ಆಗಲೇ ಕಲಿಸಬೇಕಂತ ಪ್ಲ್ಯಾನ್ ಮಾಡ್ತೀರಂತೆ. ಇವ್ರು ನಮ್ಮನ್ನು ಯಾರಾದರೂ ತಪ್ಪು ಮಾಡಿದ್ರೆ ನೀನೇ ತಪ್ಪು ಅಂತ ಹೇಳಿದ್ರೆ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ದ ಅಂತ ಹೇಳ್ತಾರೆ. ಕಂಡಂಗೆ ಹೇಳಿದ್ರೆ ಕೆಂಡದಂತ ಕೋಪ ಮಾಡ್ತಾರಂತೆ. ಯಹೂದ್ಯರಿಗೆ ಹಾಗೇ ಆಯಿತು. ಇವ್ರು ನೇರವಾಗಿ ನನ್ನನ್ನೇ ಸೂಚಿಸಿ ಹೇಳ್ತಾರಲ್ಲ ಅಂತೇಳಿ ಅವರು ದೇವ್ರ ಮೇಲೆ, ಯೇಸು ಸ್ವಾಮಿ ಮೇಲೆ ಕೋಪಿಸ್ಕೊಂಡ್ರಂತೆ. ಆದರೆ ಸತ್ಯ ಯಾವತ್ತೂ ಅದು ನೇರವಾಗಿ ಇರುತ್ತೆ. ಯೇಸು ಸ್ವಾಮಿ ವಾಕ್ಯ ಏನಿದೆ? ಇಬ್ಬಾಯಿ ಕತ್ತೆ ಹಂಗೆ ಕೀಲು ಮಜ್ಜೆಗಳನ್ನು, ಪ್ರಾಣ ಆತ್ಮಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರು ಹೋಗುತ್ತಂತೆ. ಸೊ ಸತ್ಯ ಕಹಿಯಾಗಿರುತ್ತೆ, ಆದರೆ ಅದು ನಿತ್ಯ, ನಿರಂತರವಾಗಿ ದೇವ್ರ ವಾಕ್ಯ ಶಾಶ್ವತವಾಗಿರುತ್ತೆ. ಈ ಸಾಮ್ಯದಲ್ಲಿ ಏನು ತಿಳ್ಕೊಳ್ಬೇಕಂತ ಹೇಳಿದ್ರೆ, ಯಹೂದ್ಯರನ್ನು ಸೂಚಿಸಿ ಸಾಮ್ಯವನ್ನು ಹೇಳ್ದ ಅದು ನಿಜವಾಗಿ ನೆರವೇರಿತು. ಪ್ರತಿಯೊಂದು ಸತ್ಯವನ್ನು ಸ್ವಾಮಿ ಸಾಮ್ಯ ರೂಪದಲ್ಲಿ ಹೇಳ್ದ. ಪರಲೋಕ ರಾಜ್ಯ ಇದಕ್ಕೆ ಹೋಲಿಕೆ ಆಗಿದೆ, ಪರಲೋಕ ರಾಜ್ಯ ಅದಕ್ಕೆ ಹೋಲಿಕೆ ಆಗಿದೆ ಅಂತ. ಇಲ್ಲಿ ದ್ರಾಕ್ಷೆ ತೋಟಕ್ಕೆ ಹೋಲಿಕೆ ಆದದ್ದು ಸತ್ಯ. ಮಾಲೀಕರನ್ನು ಕೊಂದದ್ದು, ಮಾಲೀಕರು ಮಾಡೋದನ್ನು, ಆ ಸೇವಕರು ಮಾಡೋದನ್ನು ಇಲ್ಲಿ ಯಹೂದ್ಯರು ಮಾಡಿದ್ರು. ಆ ಸಾಮ್ಯದಲ್ಲಿ ಸತ್ಯವನ್ನು ಸ್ವಾಮಿ ನಿರೂಪಿಸಲಿಕ್ಕೆ ನಮಗೆ ಗೋಚರಪಡಿಸಿದ್ದಾನೆ. ವಂಡರ್ಫುಲ್. ಗುರುವಾರದ ಪಾಠಕ್ಕೆ ಬರೋಣ. ಹೇಳಿ ಪಾಸ್ಟರ್ ಮುತ್ತು. ಈಗಾಗಲೇ ನಾವು ಯೆಶಾಯನ ಪುಸ್ತಕ 5ನೇ ಅಧ್ಯಾಯವನ್ನು ಓದಿದ್ದೇವೆ. ಆ 5ನೇ ಅಧ್ಯಾಯದ ಪ್ರಾರಂಭದ 4-5 ವಚನಗಳಲ್ಲಿ ಒಂದು ಉಪಮಾನವನ್ನು ಕೂಡ ನಾವು ಧ್ಯಾನ ಮಾಡಿದ್ದೇವೆ. ಅದರಲ್ಲಿ 4-5 ವಚನಗಳಲ್ಲಿ ಏನಂತ
ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ, ಯೆರೂಸಲೇಮಿನ ಜನರೇ, ಯಹೂದದ ಜನರೇ, ನೀವೆಲ್ಲರೂ ಕೂಡ ನ್ಯಾಯ ತೀರಿಸಲು ಬನ್ನಿ ಎಂಬುದಾಗಿ ಕರೀತಿದ್ದಾರೆ. ಅಂದರೆ ನಾನು ಮಾಡಿದ್ರಲ್ಲಿ ಒಂದು ವೇಳೆ ತಪ್ಪಿದ್ರೆ ನೀವೇ ಹೇಳಿ ಎಂಬಂತಹ ಒಂದು ಕರೆಯನ್ನು ಯೇಸು ಸ್ವಾಮಿಯವರಲ್ಲಿ ಕೊಡ್ತಿರೋದನ್ನು ನಾವು ಕಾಣ್ತಿದ್ದೇವೆ. ಆದ್ದರಿಂದ ದೇವರು ತನ್ನ ನ್ಯಾಯ ನಿರ್ಣಯವನ್ನು ನಾನು ಮಾಡಿದ್ದೇ ಸರಿ, ನಾನು ಹೇಳಿದ್ದೇ ಫೈನಲ್ ಎಂಬಂತಹ ಒಂದು ಅಲ್ಲಿ ವಾದ ಕಂಡು ಬರ್ತಾ ಇಲ್ಲ. ಬದಲಾಗಿ ನಾನು ಮಾಡಿದ್ರಲ್ಲಿ ಏನೋ ತಪ್ಪಿದ್ರೆ ನೀವೇ ಹೇಳಿ ಎಂಬಂತಹ ಒಂದು ಕರೆಯನ್ನು ದೇವರಲ್ಲಿ ಕೊಡ್ತಿರೋದನ್ನು ನಾವು ಕಾಣ್ತಿದ್ದೇವೆ. ಅದೇ ರೀತಿ ನಾವೆಲ್ಲರೂ ಕೂಡ ಪರಲೋಕಕ್ಕೆ ಎತ್ತಲ್ಪಟ್ಟಾಗ ದೇವರು ಮಾಡಿರುವಂತಹ ನಿರ್ಣಯವನ್ನು, ದೇವರು ಮಾಡಿರುವಂತಹ ಒಂದು ನ್ಯಾಯ ತೀರ್ಪನ್ನು ನಾವೆಲ್ಲರೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 1 ಕೊರಿಂಥ 6ನೇ ಅಧ್ಯಾಯ 2-3 ವಾಕ್ಯಗಳನ್ನು ನಾನು ಓದ್ತಿದ್ದೇನೆ. ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದೋ? ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಅಯೋಗ್ಯರಾಗಿದ್ದೀರೋ? ನಾವು ದೇವದೂತರಿಗೂ ತೀರ್ಪು ಮಾಡುವುದೆಂಬುದು ನಿಮಗೆ ತಿಳಿಯದೋ? ದೇವರು ಹೇಳ್ತಿದ್ದಾರೆ, ದೇವದೂತರಿಗೂ ನಾವು ತೀರ್ಪನ್ನು ಮಾಡಲಿಕ್ಕೆ ಹೋಗ್ತಿದ್ದೇವಂತೆ. ದೇವರು ತೀರ್ಪನ್ನು ಮಾಡಿರ್ತಾರೆ, ಆ ತೀರ್ಪನ್ನು ನಾವು ಹೋಗಿ ಇದು ಸರಿ ಇದೆಯಾ ಇಲ್ವಾ ಎಂಬಂತಹ ಪರಿಶೀಲನೆಯನ್ನು ನಾವು ಮಾಡಬಹುದಾದಂಥ ಅದ್ಭುತವಾದಂತಹ ಒಂದು ಅವಕಾಶ, ಧನ್ಯತೆ ನಮ್ಮೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ಸಿಗುವಂಥದ್ದಾಗಿದೆ. ಆದ್ದರಿಂದ ದೇವರು ಮಾಡಿದ್ದರಲ್ಲಿ ಎಲ್ಲರೂ ತಪ್ಪಿದೆಯಾ ಎಂಬುದನ್ನು ನಾವು ಕಂಡುಹಿಡಿಲಿಕ್ಕೆ ಹೋಗ್ತಿದ್ದೇವೆ. ಖಂಡಿತವಾಗ್ಲೂ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ತಪ್ಪು ಕಂಡುಹಿಡಿಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ದೇವರು ನಮಗೆ ಅಂತಹ ಒಂದು ಸದಾವಕಾಶವನ್ನು ಕೊಡ್ತಿದ್ದಾನೆ. ಅಷ್ಟೇ ಅಲ್ಲ, ಒಂದು ದಿವಸ ಬರಲಿದೆ. ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯ 10-11 ವಚನಗಳಲ್ಲಿ ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಂದೊಂದು ಮೊಣಕಾಲು ಏನಾಗುತ್ತಪ್ಪ ಅಂತಂದರೆ ಬಗ್ಗುತ್ತೆ ಎಂಬುದಾಗಿ ಸತ್ಯವಾಕ್ಯ ನಮ್ಗೆ ಹೇಳುತ್ತೆ. ಒಂದು ದಿವಸ ಬರುತ್ತೆ, ಆತನ ಒಂದು ನಿರ್ಣಯವನ್ನು, ಆತನ ಒಂದು ನ್ಯಾಯ ತೀರ್ಪನ್ನು ನಾವೆಲ್ಲರೂ ಕೂಡ ನಾವೇನು ಮಾಡ್ತೇವಪ್ಪ ಅಂದರೆ, ಸ್ವಾಮಿ ನೀನು ನಿತ್ಯ ನಿರಂತರಕ್ಕೂ ಕೂಡ ನೀತಿ ಸ್ವರೂಪನು, ನಿನ್ನಂತಹ ನ್ಯಾಯಾಧೀಶನು ಯಾರೂ ಕೂಡ ಇಲ್ಲ ಎಂಬಂತಹ ಮಾತನ್ನು ಲೋಕದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರೂ ಕೂಡ ಅದನ್ನು ಸಮರ್ಥಿಸ್ಕೊಳ್ತಾರೆ. ಹೌದು ಸ್ವಾಮಿ, ನೀನೇ ನೀತಿವಂತನು, ನೀನೇ ನ್ಯಾಯವಂತನು ಎಂಬುದಾಗಿ ಪ್ರತಿಯೊಬ್ಬರು ಕೂಡ ಹೇಳುವಂತಹ ಗಳಿಗೆ ಬಹು ಸಮೀಪವಾಗಿದೆ ಎಂಬುದನ್ನು ಅರ್ಥ ಮಾಡ್ಕೋಬೇಕು. ಅತಿ ಶೀಘ್ರನೇ ದೇವರು ಬರಲಿ, ಎಲ್ಲವನ್ನ ಸರಿ ಮಾಡಲಿ ಎಂಬತಕ್ಕಂಥದ್ದೇ ನಮ್ಮ ಪ್ರಾರ್ಥನೆ ಆಗಿರಲಿ. ದೇವರು ನಿಮ್ಮ ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ.